Hello, good afternoon. I am Sumadi. I am working here as a science teacher and also I am a coordinator of this Eco Club from this what the organization given by this RMZ Foundation. It's very educative to our students. ಅಂದರೆ ನಮ್ಮ ಮಕ್ಕಳು ಅವರು ಸ್ವತಃ ನೋಡಿ ಕಲ್ತಿದ್ದಾರೆ. ಇದು ಒಂದು ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಅಂತ ಹೇಳ್ಬೋದು. ವಾಟರ್ ಕನ್ಸರ್ವೇಷನ್ ಬಗ್ಗೆ ಹೇಳಿರೋದು ತುಂಬ ಚೆನ್ನಾಗಿದೆ. ಮತ್ತು ಅವ್ರ ಲೈಫಲ್ಲಿ ಈಗ ರೇನ್ ವಾಟರ್ ಹಾರ್ವೆಸ್ಟ್ಮೆಂಟ್ ಅಂತ ಎಲ್ಲ ಪ್ರೋಗ್ರಾಮ್ಸ್ ಇದೆಲ್ಲ ಅವರು ಇದರಿಂದ ಸಣ್ಣ ಒಂದು ಪ್ರಾಕ್ಟಿಕಲಿಂದ ನೋಡಿ ಕಲಿತಾ ಇದ್ದಾರೆ. ಮತ್ತು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ, ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ ಸೈನ್ಸಲ್ಲಿ, ಬಟ್ ಅವ್ರು ಹೇಗೆ ತಯಾರಿಸ್ಬೋದು ಅಂತ ಗೊತ್ತಿರಲಿಲ್ಲ. ಈ ಒಂದು 2 ಪ್ರಾಕ್ಟಿಕಲ್ಸಿಂದ ಅವ್ರು ನಿಜವಾಗ್ಲೂ ಕಲ್ತಿದ್ದಾರೆ. ಮತ್ತು ನಮ್ಮ ಸ್ಕೂಲಲ್ಲೂ ಕೂಡ ಇದನ್ನು ಮುಂದುವರಿಸ್ತಾರೆ. ಈ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡ್ಬೋದು, ಪ್ಲಾಂಟ್ಸಿಗೆ ಸಾವಯವ ಗೊಬ್ಬರದ ಪ್ರಾಮುಖ್ಯತೆ ಏನು ಅಂತ ಅವರು ಖಂಡಿತ ಕಲಿತಾರೆ. ಮತ್ತು ಈ ಸಾವಯವ ಗೊಬ್ಬರವನ್ನು ಮುಂದೆ ಅವರು ಅಕಸ್ಮಾತ್ ಅಗ್ರಿಕಲ್ಚರ್ ಲ್ಯಾಂಡಿಗೆ ಹೋದರೆ ಅವರೇ ಸ್ವತಃ ಆರ್ಟ್ ಫಾರ್ಮ್ಸನ್ನು ಹಾಕಿ ಬೆಳೆಯೋದನ್ನು ಹೇಗೆ ಕಲಿಬೋದು ಅಂತ ಕೂಡ ತೋರಿಸ್ಕೊಟ್ಟಿದ್ದಾರೆ. ಮತ್ತು ರೇನ್ ವಾಟರು ನಮ್ಮ ಶಾಲೆಯಲ್ಲಿ ಮಕ್ಕಳು ಹಾಗೆ ಕೈ ತೊಳಿತಾ ಇದ್ರು. ಇವಾಗ ಅಲ್ಲಿ ಅವರಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಸಿಕ್ಕಿದೆ. ತುಂಬ ಧನ್ಯವಾದಗಳು ಹೇಳ್ತೀನಿ RMZ ಫೌಂಡೇಶನ್ಸ್ಗೆ. ಮತ್ತು ಈ ಮಕ್ಕಳು ಸಹ ಮನೆಯಲ್ಲೂ ಕೂಡ ಅವರು ಏನು ಮನೆ ನೀರಲ್ಲಿ ವೇಸ್ಟ್ ಆಗ್ತಾ ಇದೆ ರೇನ್ ವಾಟರು ಹಾರ್ವೆಸ್ಟಿಂಗ್ ಮಾಡಿಕೊಂಡು ಮತ್ತೆ ಆ ನೀರನ್ನು ಗಿಡಗಳಿಗೆ ಬಳಸೋದಿರ್ಬೋದು, ಮತ್ತು ಡೊಮೆಸ್ಟಿಕ್ ಯೂಸಸ್ ಆಗಿ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಒಂದು ದಾರಿಯಾಗಿ ತೋರಿಸ್ಕೊಟ್ಟಿದ್ದಾರೆ.